ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಪ್ರಾಂಕ್ ಕಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ಕುರಿ ಮಾಡೋ ಕಾರ್ಯಕ್ರಮಕ್ಕೆ, ಫೋನಲ್ಲಿ ಕುರಿ ಮಾಡೋ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ಕುರಿ ಬಾಂಡ್ ಸುನೀಲ್. ಇಲ್ಲಿ ಕುತ್ಕೊಂಡಿರೋದು ನಮ್ಮ ಮೇಡಮ್ ಪೂಜಾ ಅವರು. ಹಾಯ್ ಹಲೋ ನಮಸ್ಕಾರ. ಫ್ರೀಡಮ್ ಪ್ರಾಂಕ್ಗೆ ಸ್ವಾಗತ ಸುಸ್ವಾಗತ. ಕುರಿಯವರೇ ನಿಮಗೂ ಸ್ವಾಗತನಾ? ಓಕೆ. ಇದು ಪೌಂಡ್ಸ್ ಪೌಡರ್ ಹಚ್ಕೊಳ್ಳೋದು ಯಾವ್ದು ಹಚ್ಕೊಳ್ಳೋದು ನೀವು ಜಾಸ್ತಿ? ಯಾಕೆ ಕೇಳಿದ್ದು ಬೆಳ್ಳ ಕಾಣಿಸ್ತದಲ್ಲ ಅದಕ್ಕೆ. ಅಲ್ಲ, ನಾನು ಇರೋದೇ ಬೆಳ್ಳಿಗೆ ಕುರಿಯೋರು. ಹೌದಾ? ಸಾಯಂಕಾಲ ಹೋಗ್ಬೇಕಾದ್ರೆ ನೋಡಿದ್ನಪ್ಪ, ಫುಲ್ಲು ಮೇಕಪ್ ಎಲ್ಲ ಹೋಗ್ಬಿಟ್ಟಿತ್ತು, ಅದಕ್ಕೆ ಭಯ. ನಾನು ಇರೋದೇ ಬೆಳ್ಳಿಗೆ ಕುರಿಯೋರೇ. ಓಕೆ, ಸುಮ್ಮನೆ ಕಾಲಿಡದೆ. ಬೆಳ್ಳಿಗೆ ಇದಾರೆ ಬಿಡಿ. ಮಂಗಳೂರು ಕಡೆಯವರೆಲ್ಲ ಚೆನ್ನಾಗಿರ್ತಾರೆ, ಬೆಳ್ಳಿಗಿರ್ತಾರೆ. ನಾವು ಬೆಂಗಳೂರು ಕಡೆ ಓಡಾಡೋಡಿ ಕಪ್ಪಗಾಗ್ಬಿಟ್ಟಿರ್ತೀವಿ ಅಷ್ಟೇ. ನೀವೆಲ್ಲ ಮೀನು ತಿಂತೀರಾ? ಮೀನು ಜಾಸ್ತಿ ತಿನ್ನೋದಾ? ಮೀನು ತಿನ್ನಲ್ಲ. ಸಿಹಿ ಫುಡ್. ಸಿಹಿ ಫುಡ್ಡಾ? ಸಿಹಿ ಫುಡ್ ತಿಂದರೆ ಬೆಳ್ಳಗಾಗ್ತಾರಾ? ಸಕ್ಕರೆ ಕಾಯಿಲೆ ಬಂದ್ಬಿಡ್ತೈತೆ ಗುರು, ಜಾಸ್ತಿ ಸಿಹಿ ತಿಂದರೆ ಬೇಡಪ್ಪ. ಓಕೆ, ರೆಡಿ. ಇವತ್ತಿನ ಮೊದಲನೇ ಕರೆ ಬಂದ್ಬಿಟ್ಟು ಗುರು ಅಂದ್ಬಿಟ್ಟು ಯಾರೋ ಗುರು ಅಂತ ಕಳ್ಸ್ಕೊಟ್ಟಿದ್ದಾರೆ. ಅವರೇನೋ ಸೆಕೆಂಡ್ ಹ್ಯಾಂಡ್ಲು ವೆಹಿಕಲ್ಲು ಡೀಲಿಂಗ್ ಮಾಡ್ತಾರಂತೆ. ಡಾಕ್ಯುಮೆಂಟ್ಸ್ ಬಂದಿಲ್ಲ, ಆ ಥರ ಕೇಳಿ ಸರ್ ಕುರಿ ಮಾಡಿ ಅಂತ ಕಳಿಸಿದ್ದಾರೆ. ಪ್ರಯತ್ನ ಮಾಡ್ತೀವಿ. ಶುರು ಹಚ್ಕೊಳ್ಳೋಣ ಕಾರ್ಯಕ್ರಮ. ಓಕೆ, ಇವತ್ತಿನ ಮೊದಲನೇ ಕರೆ ಬಂದು ಗುರು ಅನ್ನೋರು. ಇವರೇನೋ ನಾಗರಬಾವಿ ಹತ್ರ ಆಫೀಸ್ ಇದೆ ಅಂತೆ. ಹಲೋ ಸರ್, ನಮಸ್ಕಾರ. ಗುರು ಸರಾ? ಹಾಂ ಸರ್, ಅದೇ ಗಾಡಿ ತೊಗೊಂಡಿದ್ದೆ ಸರ್, ಪಲ್ಸರ್ ತೊಗೊಂಡು ಆಗಲೇ 7-8 ತಿಂಗಳಾಯಿತು. ಮಂಜುನಾಥ್ ಅಂತ ಯಾರೋ ಇದ್ದಾರಲ್ಲ, ಅವ್ರು ಏನು ಫೋನ್ ಎತ್ತಲ್ಲ, ಡಾಕ್ಯುಮೆಂಟ್ಸು ಕೊಡ್ತಲ್ಲ. ಏನು ಸರ್, ನಾನು ಗಾಡಿ ಓಡಿಸ್ಲೇಬೇಡ ಸರ್, ಮೊದಲೇ ಪೊಲೀಸ್ನವ್ರೆಲ್ಲ ಹಿಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ಆಯ್ತು ಸರ್, 8 ತಿಂಗಳಾಯಿತು ತೊಗೊಂಡು. ಫೋನೇ ಎತ್ತಲ್ಲ ಸರ್ ಅವರು. ಹಾಂ, ಈಗ ನಾನು ಗಾಡಿ ಏನು ಮಾಡಲಿ ಸರ್? ನಾನು ಹೆಂಗೆ ಓಡಾಡಲಿ ಸರ್? ನಾನು ತಲೆ ಮೇಲೆ ಹೆಲ್ಮೆಟ್ ಹಾಕೊಂಡಿರ್ತೀನಿ, ಎಲ್ಲ ಆಗಿರ್ತೀನಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರೆ ಏನು ಸರ್ ಮಾಡಲಿ? ಆಫೀಸ್ ಹತ್ರ ಬಂದು ಹೋಗ್ಬಿಡ್ತೀನಿ ಸರ್. ಸುಮಾರು ಸತಿ ಬಂದು ಹೋಗಿದ್ದೀನಿ ಆಫೀಸ್ ಹತ್ರ. ಅವ್ರು ಕೇಳಿದ್ರೆ ಇವ್ರು ಬಂದಿಲ್ಲ, ಎಲ್ಲೋ ಎತ್ತಿಟ್ಟಿದ್ದಾರೆ, ಇರ್ರಿ ಕೊಡ್ತಾರೆ ಸರ್. ಹಾ ಸರ್, ನಮಸ್ಕಾರ. ಯಾರು? ಮಂಜುನಾಥ್ ಅವರಾ? ಸರ್ ನಮಸ್ತೆ. ಏನ್ ಸರ್ ಫೋನ್ ಎತ್ತಲ್ಲ ಅಂತಿರಲ್ಲ ಸರ್ ನೀವು? ನಂದು ಗಾಡಿ ಕೊಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ಸಿ ಕಳ್ಸಿದ್ರಿ ಹೋಗ್ಬೇಕಾದ್ರೆ. ಚೆನ್ನಾಗಿದೆ ತಗೊಳ್ಳಿ, ಒಳ್ಳೆ ಗಾಡಿ ಇದು, ಹಂಗೆ ಹಿಂಗೆ ಅಂದ್ಬಿಟ್ಟು. ಈಗ ನೀವು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಸರ್ ನೀವು ನಂದು? ಹ್ಞೂ ಹೌದು. ಕರೆಕ್ಟ್. 03338. ಹಾ, ಈಗ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಗಾಡಿ ಇಡ್ತಾರೆ ಅಂದ್ಬಿಟ್ಟು ಗಾಡಿ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಸರ್. ಹಾ, ಯಾವಾಗ ಸೈನ್ ಮಾಡ್ತಾರೆ? 8 ತಿಂಗಳಾಯ್ತಲ್ಲ, ನನ್ನ ವಯಸ್ಸು ಆಗೋಯ್ತಾರ್ದ. ಒಂದ್ ನಿಮಿಷ ಕೇಳಿ, ಅದು ಸೈನ್ ಟ್ಯಾಲಿ ಆಗ್ತಲ್ಲ. ಕಸ್ಟಮರ್ ಬಂದು ಸೈನ್ ಹಾಕ್ಬೇಕು. ಅದ್ ಹಂಗೆ ಇದೆ, ಅದು ಮಾಡ್ಸಿ ಇವತ್ತು ನಾಳೆ ಬಂದು ಮಾಡ್ಕೊಡ್ತಾರೆ. ಅದು ಕಸ್ಟಮರ್ ಎಲ್ಲ ಇದ್ದಾರೆ, ಅದು ಸೈನ್ ಟ್ಯಾಲಿ ಆಗ್ತಲ್ಲ. ಅದಕ್ಕೋಸ್ಕರ ಹಂಗಾಗ್ತದೆ. ಅದು ಬಂದು ಮಾಡ್ಕೊಟ್ರೆ ಅವ್ರು ಇಳ್ಸೋಟ್ರೆ ಅವ್ರ ಮುಂದೆ ಮಾಡ್ಬಿಟ್ರೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಲೋನ್ ಇರೋದಲ್ಲ, ಲೋನು ಬೇರೆ ತರ ಹಾಕ್ಬಿಟ್ಟಿದ್ದಾರೆ. ಇನ್ನು ಆ ಸೈನ್ ಲಾಕ್ ಆಗಿದೆ. ಕಸ್ಟಮರ್ ಫೋನ್ ಮಾಡಿ ಶೋಭ ಎಲ್ಲ ಮಾತಾಡಿ ಅದಕ್ಕೆ ನಂಬರ್ ಹುಡುಕಿ ತೆಗ್ದು ಗಾಡಿ ಕೇಳಿ ಇದ್ ಮಾಡಿದ್ದು. ಸರ್ ಏನಾಗಿದೆ ಗೊತ್ತಾ? ನೀ ಯಾರಿಗೂ ಹೇಳಕ್ ಹೋಗ್ಬಿಡಿ. ಅಲ್ಲಿ ನಮ್ಮ ಅಕ್ಕ ಗಾಡಿ ಓಡ್ಸಕ್ ಹೋಗ್ಬಿಟ್ಟು ಗುದ್ದುಬಿಟ್ಟವಳೆ ಸರ್. ಗಾಡಿ ಕಲಿತೀನಿ ಅಂದ್ಬಿಟ್ಟು ಆಟೋಗೆ ಗುದ್ದುಬಿಟ್ಟವಳೆ. ಅದು ಕೇಸ್ ಆಗ್ಬಿಟ್ಟೈತೆ. ಆಮೇಲೆ ನಾವೇನೋ ಈಗ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಸ್ವಲ್ಪ ಹಂಗೆ ಓಲ್ಡಲ್ಲಿ ಇಟ್ಟಿದ್ದೀವಿ. ಡಾಕ್ಯುಮೆಂಟ್ಸ್ ತೊಗೊಂಬ ಅಂದವ್ರೆ ಪೊಲೀಸ್ನವರು. ನಮ್ಮ ಅಕ್ಕನ ಕೇಳಿ ಸರ್, ಸ್ವಲ್ಪ ಅವ್ಳು ಗಾಡಿ ಓಡ್ಸಕ್ ಹೋಗಿದಾಗಿದೆ. ಏನ್ ಐಡಿಯಾ ಕೊಡಿ ಸರ್ ಅವಳಿಗೆ. ಯಾಕಂದ್ರೆ ನಾನು ಸೈನ್ ಟ್ಯಾಲಿ ಅಲ್ಲ, ಇಲ್ಲಿ ಆಕ್ಸಿಡೆಂಟ್ ಆಗಿ ದೊಡ್ಡ ಟ್ಯಾಲಿ ಆಗಿದೆ. ಅದಕ್ಕೆ ಏನ್ ಸರ್ ಮಾಡೋದು? ಏನ್ ಐಡಿಯಾ ಕೊಡ್ತೀರಾ? ನಾನೇ ಮಾಡಿದ್ರಲ್ಲ, ನಾನು ಮತ್ತೆ 2 ಸತಿ ಮಾಡ್ದನಲ್ಲ. ನಾನು 2 ಸತಿ ನೀವು ಮಾಡಿದ್ರಾ ಸಾರ್? ನಾನು 6 ಸತಿ ಮಾಡಿದ್ಮೇಲೆ ನೀವು 2 ಸತಿ ಮಾಡ್ತಾರೆ. ಏನ್ ಸುಖ? ನಾನ್ ಮಾಡಿದಾಗ ನೀವ್ ಎತ್ತಲ್ಲ, ನೀವ್ ಮಾಡಿದಾಗ ನಾನ್ ಡ್ರೈವಿಂಗ್ ಮಾಡ್ತಾ ಇರ್ತೀನಿ. ನಿಮಿಷ ತಡೀರಿ, ನಿಮ್ ನಂಬರ್ ನೋಡಿ ಇಲ್ಲೇ ಐತೆ. ನಾನ್ ಮಧ್ಯಾಹ್ನ ಫೋನ್ ಮಾಡಿದ್ದೆ ಗೊತ್ತಾ, 3:03ವರೆಗೆ. ನೀವ್ ಮಾಡಲ್ಲ, ಸುಮ್ನೆ ರೀ ಸರ್. ಇದು ಯಾರ್ದು ನಂಬರ್? ಇದು ಹೇಳಿ. ಪಲ್ಸರ್ದು ಯಾವ ನಂಬರ್ ಹೇಳಿ? 6364 ಲಾಸ್ಟ್ ನಂಬರ್ 4424 ಯಾರ್ದು? ನಮ್ಮ ಅಪ್ಪ ತೀರ್ಕೊಂಡಾಗ್ಲೇ ಸುಮಾರು ವರ್ಷ ಆಗೋಯ್ತು. ನೀವು ಅವ್ರ ನಂಬರ್ ಕೊಡಿದ್ರೆ ನನ್ನ ನಂಬರ್ ಕೊಡಿಬೇಕು ನೀವು. ಅವ್ರದೇ ಮಾತಾಡಿದ್ದು ಸರ್. ನಾನು ಈ ಪಲ್ಸರ್ ಇದೇ ವಿಷಯದ ಎತ್ತಿ ಯಾರೋ ಮಾತಾಡ್ತಾರಲ್ಲ ಸರ್. ನಮ್ಮ ಅಪ್ಪ ಸತ್ತು 9 ವರ್ಷ ಆಯ್ತು. ಅವ್ರು ಹೆಂಗ್ ಮಾತಾಡ್ತಾರೆ ಸರ್? ನಂಬರ್ ಯಾರು ಯೂಸ್ ಮಾಡ್ತಾ ಇರೋದು? ನಮ್ಮ ಅಪ್ಪ ಯೂಸ್ ಮಾಡ್ತಾ ಇದ್ರು ಸರ್. ಅವ್ರ ನೆನಪಲ್ಲಿ ಇಟ್ಕೊಂಡಿದೀವಿ ನಾವು. ಅವ್ರ ಹೆಸರು ನೆನಪಿಸ್ಬಿಟ್ರಿ ನೀವು ನನಗೆ. ಒಂದು ನಿಮಿಷ ಸರ್, ನಾನು ಮಾಡ್ತೀನಿ. ಇಲ್ಲ ಬೇಡ ಸರ್, ಬೇಡ. ಮಾತಾಡಿ ಫಸ್ಟು ಸರ್. ಏನ್ ಗೊತ್ತಾ? ಆಯ್ತಾಯ್ತು. ನೀವು ಗಾಡಿ ನಂಬರ್ ಏನೋ 0338 ತಾನೆ? ಹೌದು.
ಸರ್ ಈಗ ನಂಬರ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಾನು. ಯಾವ್ದು ಅನ್ನೋದಲ್ಲ ನಂಬರ್ ಕರೆಕ್ಟಾ ಸಾರ್ ಕೇಳಿಸ್ಕೊಳ್ಳಿ, ಜೀರೋ. ಒಂದ್ ಕೇಳಿಸ್ಕೊಳ್ಳಿ ಇಲ್ಲಿ. ಒಂದ್ ಕೆಲಸ ಮಾಡಿ, ನನ್ ಮೊಬೈಲ್ ಅಲ್ಲಿ ಏನು ಗಾಡಿದು ಒಂದ್ ಫೋಟೋ ಕಳಿಸಿ. ಮೊಬೈಲ್ ಇದೆ ಸರ್ ನಂದು, ನಾರ್ಮಲ್ ಮೊಬೈಲು. ಸರ್ ಹೇಳಕ್ ಕೇಳಿ ಒಂದ್ ನಿಮಿಷ ನಾನು ಹೇಳೋದು. ಫೋಟೋ ಹಿಡ್ದಿ ಕಳ್ಸಿ. ನೀವ್ ಬಂದಿದ್ದ ಫೋಟೋ ಯಾವ್ದ್ರದ್ದು ಹಿಡಿದು ನನ್ ಫೋಟೋ ಹಿಡ್ದು ಕಳಿಸ್ಲಾ? ಸರ್ ಅರ್ಥನೇ ಆಗ್ತಾರ. ಬಂದಿದ್ದು ನಿಮ್ ಇಬ್ರು ಹುಡುಗರು ತಾನೇ ಬಂದಿದ್ದು ನನ್ ಗಾಡಿ ತಗೊಂಡು ಹೋಗಿ. ಇಲ್ಲ ಸರ್, ನಮ್ಮ ಅಕ್ಕ ನಮ್ಮ ತಮ್ಮ ಬಂದಿದ್ದು, ಹುಡುಗರು ಬಂದಿಲ್ಲ. ಯಾರು ಹುಡುಗರು ಬಂದಿದ್ರು? ಯಾವ ಗಾಡಿ ಕೊಟ್ಟಿದ್ದು? ಗಾಡಿ ನಂಬರ್ ತೋರ್ಸ್ರಿ. ಗಾಡಿ ಯಾವ ಗಾಡಿ ಅಂತ ನನ್ ಗೊತ್ತಾಗ್ತಾ. ನಾನ್ ತುಮಕೂರು ಅವ್ನು ಕೊಟ್ಟಿದ್ ಗಾಡಿ KH05531. ಅದು ನನ್ಸಲ್ಲ, ನಾನು ಇದ್ ಮಾಡಿಲ್ಲ ಅದು. ಓ ಸಾರ್, ನೀವೇ ಮಾಡೋದು. ಕೊಡ್ಬೇಕಾದ್ರೆ ನೀವೇ ಕೊಟ್ಟಿದ್ದೀರಾ. ಸ್ವೀಟ್ ತಂದು ಕೊಟ್ಟಿದ್ದೀನಿ, 1/4 kg ಜಿಲೇಬಿ ತಿಂದಿದ್ರ, ಎಲ್ಲ ತಿಂದಿದ್ರ. ಇವಾಗ ಇಲ್ಲ ಅಂದ್ರೆ ಯಾರು ತಿಂದಿರೋ ಜಿಲೇಬಿ? ನೀವೇ. ಯಾರೇ ಮಾಡಿದ್? ನಂದಲ್ಲ ಅದು, ನಾನ್ ಮಾಡೇ ಇಲ್ಲ. ಗಾಡಿ ನಂಬರ್ ಕಳ್ಸಿ ನೋಡ್ತೀನಿ. ಕೈ ಒಳಗಡೆ 200 ರೂಪಾಯಿ ಬೇಡ ಇಟ್ಟ ಖುಷಿಗೆ. ತುಮಕೂರು ಗಾಡಿ 19 ಮಾಡಲ್ ಡಬಲ್ ಡಿಸ್ಕೋ. ಅವ್ನ್ ಮಾಡಿರೋದು ಪ್ರಶಾಂತ. ನೀವೇ ಮಾಡ್ತೀರಾ? ನಾನ್ ಹೇಳ್ರಿ ಗಾಡಿ ಯಾಕಲ್ಲ, ಯಾರು ಮಾಡಿದ ವ್ಯಾಪಾರ? ನಾನ ಮಾಡ್ತೀನಿ. ಗಾಡಿ ಮಾಡ್ಲೇನು ಸರ್? ಏನ್ ಗೊತ್ತಾ ಮಂಜುನಾಥ್ ಸರ್, ಮೆಲ್ಲಗ್ ಮಾತಾಡಿ. ನಂಗೆ ಒಂದ್ ನಿಮಿಷ ಕೇಳಿ. ನನ್ BP ಐತೆ, ಮೆಲ್ಲಗ್ ಮಾತಾಡಿ. ಗಾಡಿ ಮಾಡ್ಲೇನು ಸರ್? ಮಾಡ್ಲಿ ನನ್ಗೆ ಗೊತ್ತಿಲ್ಲ, ನೀವು ಕೊಟ್ಟಿದ್ದು ನನ್ಗೆ. ಮಾಡ್ಲಿ ಗಿಡ್ಲೆಲ್ಲ ಗೊತ್ತಾಗಲ್ಲ ನನಗೆ. ಗಾಡಿ ಬಗ್ಗೆ ಹೇಳ್ತಿರಲ್ಲ, ಗಾಡಿ ನಂಬರ್ ಹೇಳ್ತಿರಲ್ಲ. ಗಾಡಿ ಯಾರು ವ್ಯಾಪಾರ ಮಾಡಿದ್ ಗೊತ್ತಾ ನಿಮ್ಗೆ? ಮಂಜುನಾಥ್ ನೀವೇ ತಾನೇ ಮಾತಾಡ್ತಾ ಇರೋದು? ಸರ್ ಮಂಜುನಾಥ್ ನಾನೇ ಅಂದ್ಬಿಟ್ಟು ನಾನೇ ಮಾಡಿದ್ ಗೊತ್ತಾ ನಿಮ್ಗೆ? ಸಾರ್ ಸೋಮವಾರದೊತ್ತು ನೀವೇ ಹೇಳಿದ್ರಿ ಸೋಮವಾರ ಬನ್ನಿ, ನನ್ ಕೈಯಿಂದ ತಗೊಳ್ಳಿ. ಒಂದ್ ಕೆಲ್ಸ ಮಾಡಿ, ಗಾಡಿ ಫೋಟೋ ಕಳ್ಸಿ, ಗಾಡಿ ನಂಬರ್ ನೋಡ್ತೀನಿ, ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಅಲ್ಲ ಸರ್, ಒಂದ್ ನಿಮಿಷ ಮಂಜುನಾಥ್ ಸರ್, ನೀವೇ ಹೇಳಿದ್ರಿ ನನ್ನ ಹೆಸರು ಮಂಜುನಾಥ, ಸೋಮವಾರ ಬಂದು ನನ್ನ ಕೈಯಿಂದ ಗಾಡಿ ಕೀ ತಗೊಳ್ಳಿ, ಒಳ್ಳೇದಾಗತ್ತೆ ಅಂತ ಹೇಳಿದ್ದು ನೀವೇ. ಹೌದು ಸರ್, ಗಾಡಿ ಫೋಟೋ ಕಳ್ಸಿ. ಫೋಟೋ ಕಳ್ಸಕ್ಕೆ ಇಷ್ಟೊತ್ತು ಬೇಕಾ? ಗಾಡಿ ನಂಬರ್ ಹೇಳಿ ಹೋಲಿ. ಇರ್ರಿ ಹೇಳ ನಿಮ್ಗೆ. ಹೇಳಿ ನಂಬರ್. ನಮ್ ಗಾಡಿ ನಂಬರ್ ಬಂದು 96866. ಸರ್ ಫುಲ್ ನಂಬರ್ ಹೇಳಿ ಸರ್. ಕೇಳಿಸ್ಕೊಳ್ಳಿ ಫಸ್ಟ್. 96866510449 ನಮ್ ಗಾಡಿ ನಂಬರು. KA0 96 4 ನಂಬರ್ 96 866 51049. ರೇ ಸಮಿ, ಗಾಡಿ ನಂಬರ್ ಹೇಳಂದ್ರೆ ಇನ್ನು 10 ನಂಬರ್ ಹೇಳ್ತಾ ಇದೀರಲ್ಲ ರೀ. ಇದು ಯಾಕಂದ್ರೆ ಇದು ನಮ್ ಫೋನ್ ನಂಬರ್ ಸರ್. ಯಾಕೆ ಗೊತ್ತಾ? ಫೋನ್ ನಂಬರ್ ಬೇಡ ರೀ, ನನಗೆ ಗಾಡಿ ನಂಬರ್ ಕೊಡ್ರಿ ಸ್ವಾಮಿ. ಕೊಡ್ತೀನಿ ರೀ ಸರ್. ಏನ್ ಗೊತ್ತಾ ಆಕ್ಚುಲಿ, ನಿಮ್ಮ ಗಾಡಿ ನಂಬರ್ ಕೊಡ್ರಿ ಅಂದ್ರೆ ಮೊಬೈಲ್ ನಂಬರ್ ಕೊಡ್ತೀರಲ್ಲ. ಒಂದ್ ನಿಮಿಷ ಇರ್ರಿ, ಗಾಡಿ ನಂಬರ್ ಸರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಫಸ್ಟ್. ಬಿಡೋಣ, ಗಾಡಿ ನಂಬರ್ ಹೇಳೋಣ ಒಂದ್ ನಿಮಿಷ. ಸರ್ ಏನ್ ಗೊತ್ತಾ ಸರ್, ಆಕ್ಚುಲಿ ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ನಿಮ್ಗೆ ಕುರಿ ಮಾಡ್ತಾ ಇದೀವಿ. ನಿಮ್ಗೆ ಕುರಿ ಮಾಡ್ತಾ ಇದೀವಿ. ನಿಮ್ಮ ಸ್ನೇಹಿತರೊಬ್ರು ಬಾಲಾಜಿ ಅನ್ನೋರು ನಿಮ್ ನಂಬರ್ ಕಳ್ಸ್ಕೊಟ್ಟಿದ್ರು. ನಿಮ್ಮನ್ನ ಕುರಿ ಮಾಡ್ತಾ ಇದೀವಿ ಸರ್ ನಾವು. ಫ್ರೀಡಮ್ ಟಿವಿ ಅವರು ಪ್ರಾಂಕ್ ಮಾಡ್ತಾ ಇದೀವಿ ಸರ್. ನಾನು ಕುರಿ ಮಾಡಿ ಸುನಿಲ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್. ಸರ್ ಮಂಜುನಾಥ್ ಸರಾ? ಸರ್ ನಾನು ಕುರಿ ಬಾಡ್ ಸುನಿಲ್ ಅಂತ ಫ್ರೀಡಮ್ ಪ್ರ್ಯಾಂಕ್ ಇಂದ ನಿಮಗೆ ನೀವು ಕಾಲ್ ಮಾಡಿ ನಿಮ್ಮನ್ನ ಕುರಿ ಮಾಡ್ತಾ ಇದ್ದೀನಿ ನಾನು. ಅಯ್ಯೋ ನಿಮ್ ಸ್ನೇಹಿತರು ನಂಬರ್ ಕಳ್ಸ್ಕೊಟ್ಟಿದ್ರು ಸರ್, ಧನ್ಯವಾದಗಳು. ಹೋಗಪ್ಪ, ಚೆನ್ನಾಗಿತ್ತಾ? ಅಯ್ಯೋ ಹೋಗಪ್ಪ, ನೋಡ್ಕೊಂಡು ಕೂತ್ಕೊಂಡ. ನೆಕ್ಸ್ಟ್ ಕಾಲ್ ಕೊಡ್ರಪ್ಪ ನಮ್ಮ ಆಂಟಿಗೆ. ಅಲ್ಲ ಸಾರಿ, ನಮ್ಮ ಪೂಜಾ ಅವ್ರಿಗೆ. ಅವರು ಇದು ಮೊನ್ನೆ ಇದಕ್ಕೆ ಹೋಗಿದ್ರು ಪೂಜಾ ಅವರು, ಕಡಲೆಕಾಯಿ ಪರ್ಸೆಗೆ. ಕಡಲೆಕಾಯಿ ತಿಂದ್ಬಿಟ್ಟು ಎಲ್ಲ ಸಿಕ್ಕಾಕೊಂಡ್ಬಿಟ್ಟವೆ ಕಿವಿಯಲ್ಲಿ, ಮೂಗಲ್ಲೆಲ್ಲ. ಅಲ್ಲಿ ನೋಡಿ, ಕಣ್ಣೇ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಜಾಸ್ತಿ ತಿಂದ್ಬಿಟ್ಟವ್ರು ನಮ್ಮನ್ನು ಬಿಟ್ಬಿಟ್ಟು. ಕಡಲೆ ಬೀಜ ಅಲ್ವಾ? ನೆನ್ನೆನೇ ಹೋಗಿದ್ದು ಕಡಲೆಕಾಯಿ ಪರ್ಸೆಗೆ. ಇವ್ರು ನಿದ್ದೆ ಮಾಡ್ತಾವ್ರೆ. ದಯವಿಟ್ಟು ಒಂದು ಚಿಕ್ಕ ಬ್ರೇಕನ್ನ ನಂತರ ಮತ್ತೆ ನಾವು ಬರ್ತೀವಿ. ಅಷ್ಟವರೆಗೂ ಮಲ್ಕೊಂಡ್ರಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹಲೋ, ಸಂಪ್ರೀತಾ ಮೇಡಮ್ ಅವರಾ? ನಮಸ್ತೆ ಮೇಡಮ್. ಹೌದು, ಇದು ನೀವು ಸ್ಕೂಲ್ ಟೀಚರ್ ಅಂತ ಗೊತ್ತಾಯ್ತು. ಅಂಗನವಾಡಿ ಅಲ್ವಾ? ನನಗೆ ಮಕ್ಕಳಿಗೆ ಪಾಠ ಮನೆಗೆ ಬಂದು ಮಾಡ್ಕೊಡೋಕ್ಕಾಗತ್ತಾ ನಿಮಗೆ? ಯಾರು ನೀವು? ಮೇಡಮ್ ನನ್ನ ಹೆಸರು ಸುಧಾಕರ್ ಅಂದ್ಬಿಟ್ಟು. ನನ್ನ ಹೆಸರು ಚಿಕ್ಕಮಂಗ್ಳೂರು. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತೀನಿ. ಇಲ್ಲ ಸರ್, ನಮಗೆ ಆಗಲ್ಲ. ಯಾಕೆ ಮೇಡಮ್? ಅಲ್ಲ ಈಗ ಸ್ಕೂಲ್ ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇದು ಅಂಗನವಾಡಿ ನಿಮ್ಮದು? ಅಂಗನವಾಡಿ 10ರಿಂದ 4. 10ರಿಂದ 4? ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಕ್ಕಾಗಲ್ವಾ ಸ್ವಲ್ಪ? 6 ಜನದ ಮಕ್ಳಿಗೋಸ್ಕರ. ಎಷ್ಟು ಅಂದ್ರೆ? ಅಂದರೆ ಬೆಳಗ್ಗೆ ಒಂದು 2 ಅವರ್ ಮುಂಚೆ ಹೇಳ್ಕೊಡಕ್ಕಾಗತ್ತಾ ಪಾಠ ಅಂತ? ಇಲ್ಲ, ನಾನು ಹಳ್ಳದ ಗಂಡಿಲಿ ವರ್ಕ್ ಮಾಡೋದು. ನಾನು ಬೇರೆ ಕಡೆಯಿಂದ ಬರೋದು. ಎಲ್ಲಿಂದ ಬರ್ತೀರಾ ನೀವು? ನಾವು ಎಸ್ಕಲ್ಲಿಂದ. ಎಲ್ಲಿ?
ಎಸ್ಕಲ್ಲು. ಎಸ್ಕಲ್ಲ, ಯಾಕಂದ್ರೆ ನೋಡಿ ನಾನು ಫೀಸ್ಗೆ ಇದೆಲ್ಲ ಕೊಡಕ್ಕೆ ರೆಡಿ, ನನ್ನ ಮಕ್ಳು ಚೆನ್ನಾಗಿ ಓದಿಸ್ಬೇಕಂತ. ಈಗ ಕಾಫಿ ತೋಟದಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಈಗ ನನ್ನದೇ ಸ್ವಂತ ಒಂದು ಕಾಫಿ ತೋಟ ಮಾಡ್ಕೊಂಡಿದ್ದೀನಿ. ಎಲ್ಲಿ? ಇಲ್ಲೇ ಚಿಕ್ಕಮಂಗ್ಳೂರಮ್ಮ, ಚಿಕ್ಕಮಂಗ್ಳೂರು ಹತ್ರ. ಈ ಬಸ್ ಸ್ಟ್ಯಾಂಡ್ ಬರುತ್ತಲ್ಲ, ಎಪ್ಕಳ್ಳು ಬಸ್ ಸ್ಟಾಪು, ಹಾಂ ಆ ಕಡೆನೇ ಬಸ್ ಸ್ಟ್ಯಾಂಡಿಂದ ಒಂದು ಸಾರಿ ತೊಗೊಂಡಿದ್ದೀನಿ ಕಾಫಿ. ಯಾರು ನಮ್ಮ ನಂಬರ್ ಕೊಟ್ಟರು? ನನಗೆ ನಮ್ಮ ತಂಗಿ ಮಕ್ಕಳೆಲ್ಲ ಅಲ್ಲೇ ಓದೋದಮ್ಮ. ಎಲ್ಲಿ? ನಿಮ್ಮ ಕ್ಲಾಸಲ್ಲೇ ಓದ್ತಾರೆ. ನಮ್ಮ ಕ್ಲಾಸ್ ಅಲ್ಲ? ಹೌದು ಯಾರು? ಹೌದು, ಅಂಗನವಾಡಿಯಲ್ಲಿ. ಸ್ಕೂಲ್ ಟೀಚರ್ ಅಲ್ಲ, ಅಂಗನವಾಡಿ ಟೀಚರ್. ಅಂಗನವಾಡಿ ಟೀಚರ್ ಅಮ್ಮ ನಾನು ಹೇಳ್ತಾ ಇರೋದು. ನನ್ನ ತಂಗಿ ಮಕ್ಕಳು ಅಲ್ಲೇ ಓದ್ತಾರೆ. ನೀವು ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಅದು ಇದು ಅಂತ ಹೇಳಿದ್ರೆ ನನಗೆ ನಮ್ಮ ಟೀಚರ್ ತುಂಬ ಒಳ್ಳೆಯವರು ಅಂತ ಹಾಡು ಹೇಳ್ತಾರೆ ಬಂದು ಮನೆಗೆ. ಅದಕ್ಕೆ ನನ್ನ ಮಕ್ಕಳನ್ನ ನಿಮ್ಮ ಹತ್ರನೇ ಬಿಟ್ಟು ಓದ್ಸೋಣ ಅಂತ ನಾನು. ನೀವು ಮನೆಯೊಳಗೆ ಸಾಯಂಕಾಲ ಹೊತ್ತು ಹೇಳ್ಕೊಡೋಕ್ಕಲ್ವ ಟ್ಯೂಷನು, ಎಕ್ಸ್ಟ್ರಾ ಕ್ಲಾಸು? ಇಲ್ಲ. ಯಾಕಮ್ಮ? ನಿನಗೆ ನೋಡಮ್ಮ, ತಿಂಗಳಿಗೆ ನಿನಗೆ 1 kg ಕಾಫಿ ಪೌಡ್ರು ನನ್ನ ಕಡೆಯಿಂದ ಫ್ರೀ ಕೊಡ್ತೀನಿ. ಆಮೇಲೆ 6 ಜನ ಮಕ್ಕಳದ್ದು ಏನಿದೆಯೋ ಫೀಸು ನಿನಗೆ ನಾನು ಡಬಲ್ ಕೊಡ್ತೀನಿ, ಆಯಿತಾ? ಯಾಕಂದರೆ ನಾನು ದುಡಿಬೇಕು, ಆಮೇಲೆ ಮಕ್ಕಳಿಗೆ ಹೇಳ್ಕೊಡ್ತೀನಿ ನಾನು ಕಾಫಿ ಬೆಳೆಸೋದು ಎಷ್ಟು ಕಷ್ಟ ಇದೆ. ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಸುಧಾಕರ್ ಅಂತ ಹೇಳ್ತಾ ಇದ್ದೀನಲ್ಲಮ್ಮ. ನೀವು ಚಿಕ್ಕಮಂಗ್ಳೂರು ಅಂತ ಹೇಳ್ತೀರಾ, ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ರೋಡ್ ಅಂತ ಹೇಳ್ತೀರಾ? ಹಾಂ, ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬಸ್ ಸ್ಟ್ಯಾಂಡ್ ಇರಲ್ವಮ್ಮ? ಹಂಗಾರೆ ನಾವು ಚಿಕ್ಕಮಂಗ್ಳೂರಿಗೆ ನಮಗೆ ದೂರ ಆಗುತ್ತಲ್ಲ? ಅಲ್ಲಮ್ಮ, ನಿಮಗೆ ದೂರ ಆಗುತ್ತೆ. ನಾನು ಇರೋದಿಲ್ಲಿ, ಬಟ್ ಅಲ್ಲಿ ನನ್ನ ಮಕ್ಕಳು ಎಲ್ಲ ಇರೋದು ಅಲ್ಲೇಮ್ಮ, ಅದೇ ಊರಲ್ಲಿ. ಯಾವ ಊರ ಹೆಸರು ಹೇಳಿ, ಮಕ್ಳ ಹೆಸರು ಹೇಳಿ. ಹಲೋ, ನಮಸ್ಕಾರ. ಅರ್ಫಾಜ್ ಉಳ್ಳಾಳ್ ಅವರಾ? ಹೌದು. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸಾಗರ್ ಅಂದ್ಬಿಟ್ಟು. ಹೇಳಿ ಸರ್. ನಾನು ಹಾಡು ಬರೆಗಾರ, ಎಲ್ಲ ಹಾಡುಗಳೆಲ್ಲ ಬರಿತೀನಿ. ಹಾಂ, ಸೊ ನಮಗೇನಾದರೂ ಒಂದು ಅವಕಾಶ ಸಿಗುತ್ತಾ ಸರ್? ಹಾಡು ಬರೆದ್ರೆ ನೀವು ಹಾಡೋಕ್ಕೆ ಸಾಧ್ಯನಾ ಅಂತ? ಹಾಂ, ಪ್ರೊಡ್ಯೂಸರ್ ಇದ್ರೆ ಮಾಡ್ಬೋದು ಸರ್. ಪ್ರೊಡ್ಯೂಸರ್ ಹತ್ರ ಮಾಡಬೇಕಾ? ಯಾಕಂದರೆ ನಾನು ಕೇಳಿದೆ ನಿಮ್ಮ ಹಾಡು. ಒಂದು ಬೇಜಾರಾಗಿದ್ದೇನೆಂದರೆ ನನ್ನ ತಂಗಿ ಇವಾಗಲೂ ಅಳ್ತಾ ಇರ್ತಾಳೆ ಹಾಡು ಕೇಳಿ, ನೀವು ಹಾಡಿರೋ ಹಾಡು ಮೋಸಗಾರ್ತಿ ಅಂತ. ಯಾಕೆ ಮೋಸಗಾರ್ತಿ ಅಂದರೆ ಯಾಕೆ ಎಲ್ಲರೂ ಬರೀ ಹೆಣ್ಮಕ್ಳ ಮೇಲೆ ಬರೆದು ಬಿಟ್ಟಿದ್ದಿರಲ್ಲ, ಆ ಥರ ಹಾಡುಗಳು ಹಾಡ್ಬೋದಾ ನೀವು? ಬೇಜಾರಾಗ್ಬಿಡುತ್ತೆ ನನಗೆ. ಹಾಂ ಹೌದು. ಹಾಂ, ಏನು ಹೌದು? ನೀವು ಮಾಡಿದ್ದು ಕರೆಕ್ಟಾ? ಏನು? ಅಲ್ಲ, ನೀವು ಬರೆದಿರೋದು ಸರಿನಾ, ಹಾಡಿರೋದು ಸರಿನಾ? ನೀವೇ ಹೇಳಿ. ಸರ್, ಹಾಂ, ನೀವು ಲಿರಿಸಿಸ್ಟ್ ಅಂತಂದ್ರೆ ಈ ತರ ಕ್ವಶನ್ ಕೇಳಲೇಬಾರ್ದು ಫಸ್ಟ್ ಆಫ್ ಆಲ್. ಕರೆಕ್ಟು. ನಾನು ಬರ್ತೀನಿ, ನಾನು ಬರೆದಿರೋ ಹಾಡುಗಳು ನೀವು ಕೇಳಿದ್ರೆ ದುಃಖವಾಗಿ ಹೆಣ್ಮಕ್ಳನ್ನ ನಾನು ಒಂದು ಆಕಾಶದ ಮೇಲೆ ಕುಂದಿರಿಸುವಂಥ ಹಾಡುಗಳನ್ನ ಬರಿತೀನಿ ನಾನು ಯಾವಾಗಲೂ ಬರೆದ್ರೆ. ನಾನು ಮಾಡಿದ್ದೀನಲ್ವಾ ಆ ತರ, ಅದೇ ಕೇಳಿಲ್ಲ. ಯಾರು? ನಾನೇ ಹಾಡಿದ್ದೀನಿ. ಯಾವ್ದು ಹಾಡಿದ್ದೀರಾ ನೀವು? ಯಾವ್ದು ಹಾಡಿದ್ದೀರಾ? ಚೆಕ್ ಮಾಡಿ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಚೆಕ್ ಮಾಡಲ್ಲ ನಾನು, ನೀವು ಹೇಳ್ಬೇಕು ಅದನ್ನ ಅಲ್ವಾ? ಯಾಕಂದ್ರೆ ನೋಡಿ, ಈಗ ನೀವು ಹಾಗೆ ಹಾಡು ಹಾಡ್ಬಿಟ್ರೆ ನನಗೆ ಬರವಣಿಗೆಗೆ ನನಗೆ ತೊಂದರೆ ಆಗ್ಬಿಡುತ್ತೆ ಅಲ್ವಾ? ನಿಮಗೇನಕ್ಕೆ ತೊಂದರೆ ಆಗುತ್ತೆ? ಮತ್ತೆ ಈ ಥರ ಎಲ್ಲ ನಿಮ್ಮವ್ರೆಲ್ಲ ಅದೇ ಥರ ಬರೀತಾರೆ, ಹೆಣ್ಣು ಮೋಸ, ಆ ಮೋಸ, ಈ ಮೋಸ ಅಂತೆಲ್ಲ ಬರೀತೀರಾ. ಮೋಸ ಯಾಕೆ ಅಂತ ನಾನು ಕೇಳೋದು. ಸರ್, ನಮ್ಮ ಕೆಲ್ಸ ನಮ್ಗೆ ಹೆಂಗ್ ಬೇಕು ನಾವ್ ಹಂಗ್ ಮಾಡ್ಕೋತೀವಿ ಸರ್. ನೀವು ಅದನ್ನ ಮಾಡ್ಬೇಡ ಅಂತಂದ್ರೆ ಅದಕ್ಕೇನ್ ಅರ್ಥ ಇದೆಯಾ? ನಿಮ್ಮ ಹಾಡಿಗೆ ನಾನು ಇವಾಗ ಬಂದ್ಬಿಟ್ಟು ನೀವು ಯಾಕೆ ಹಂಗ್ ಬರೀತೀರ ಅಂತ ಕೇಳಿದ್ರೆ? ನಾನು ಹಾಡು ಬರ್ದಿರೋದು ಕೇಳಿಸ್ಕೊಳ್ಳಿ ಒಂದ್ ಲೈನು, ಆಮೇಲೆ ನೀವು ನನಗೆ ಮಾತಾಡಿ ಸರ್, ಆಯ್ತಾ? ಹಾಡು ಕೇಳಿಸ್ಕೊಳ್ಳಿ. ಕಣ್ಣೀರಲ್ಲಿ ಪ್ರೀತಿ ತೊಳೆದ ಹೆಣ್ಣೆ, ಪ್ರೀತಿಯಲ್ಲಿ ಕಣ್ಣೀರು ತೊಳೆದ ಹೆಣ್ಣೆ, ಮೋಸ ಮಾಡಿದ ಇವನೇ ಹೋಗ್ಬಿಟ್ಟ ನಲ್ಲೇ, ಮೋಸ ಮಾಡಿದ ಗಂಡು ಹೋಗ್ಬಿಟ್ಟ ನಲ್ಲೇ, ಹೆಣ್ಣು ಪ್ರೀತಿ ಮಾಡಿ ಕಣ್ಣೀರು ತೊಳೆದು ಬಿಟ್ಟಳ್ಳೇ. ಹೆಂಗಿದೆ? ಹೆಂಗಿದೆ? ಹಂಗೆ ಇದೆ ಅಲ್ಲ? ಮತ್ತೆ ಏನು ತಪ್ಪಿದೆ ಇದ್ರೊಳಗಡೆ? ನೀವು ಕಣ್ಣು ಹಿಡ್ದು ಹೇಳಿ. ತಪ್ಪಿದೆ? ಮೋಸಗಾರ್ತಿ ಅಂತ ಬಿಟ್ರಲ್ಲ, ಯಾರು ಮೋಸ ಮಾಡಿದ್ರು ಸರ್? ನಾನು ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಗೆ ಏನಾದ್ರು ಹೇಳಿದಿನ? ಅಲ್ಲ, ಮೋಸಗಾರ್ತಿ ಅಂದ್ರೆ ಎಲ್ಲಾರ್ಗು ಆಗತ್ತಲ್ಲ. ಏನಕ್ಕೆ ಎಲ್ಲಾರ್ಗು ಆಗುತ್ತೆ? ಪ್ರೀತಿ ಮಾಡಿ, ಈಗ ನನ್ನ ತಂಗಿ ಯಾರಿಗೊಬ್ಬರು ಲವ್ ಮಾಡ್ತಾ ಇದ್ಲು, ಅವನ್ನ ಬಿಟ್ಟು ಬಂದ್ಬಿಟ್ಲು. ಈಗ ಅವಳಿಗೆ ಜ್ಞಾಪಕ ಬಂದ್ಬಿಡ್ತಾವ್ ಹಳೆ ಲವರ್ದು. ಈಗ ಅವಳು ಅಳಕ್ ಶುರು ಮಾಡ್ಲು. ಅದಕ್ಕೆ ನಾನೇನ್ ಮಾಡೋಣ? ನೀವು ಬರ್ದಿರೋ ಹಾಡು ಮತ್ತೊಳಗೆ ಜ್ಞಾಪಕ ಬಂತಲ್ಲ, ಕೇಳ್ಬೇಡ್ರಿ, ಬಿಟ್ಬಿಡ್ರಿ. ಕೇಳ ಅವಳು ಬೇಳಲ್ವಲ್ಲ, ಅವಳು ಒಂಥರ ಇದಾಗ್ಬಿಟ್ಟಿದ್ದಾಳ, ಅವಳು ನಿಮ್ಮ ಹಾಡಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾಳ ಅವಳು. ನಮ್ಮ ಮನೆಗ್ ಫಸ್ಟ್ ಬೇಲಿ ಹಾಕ್ಬೇಕು ಸರ್, ಮಿಕ್ಕಿರೋರ್ ಮನೆಗಲ್ಲ. ಬೇಲಿ ಎಲ್ಲ ಕಾಂಪೌಂಡ್ ಹಾಕಿದೀವಿ ನಾವು. ಓ ಹಾಕ್ರಿ, ಮತ್ತೆ ನಮ್ಮ ಹತ್ರ ಏನ್ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡಿದ್ರಿ, ಯಾರ ಹತ್ರ ಮಾತಾಡ? ಹಾಡಾಡಿರೋದು ನೀವಲ್ವಾ? ನಾನ್ ಹಾಡಾಡಿದ್ರೆ ನಿಮ್ಮ ಹತ್ರ ನಿಮ್ಮ ಮನೆಗ್ ಬಂದ್ ನಾನು ಹೇಳಿದ್ ನನ್ನ ಹಾಡ್ನ ಕೇಳಿ ಅಂತ. ನಿಮ್ಮ ಹಾಡು ಊರವ್ರಿಗೆಲ್ಲ ಕೇಳಿಸ್ತಾ ಇದೆಯಲ್ಲ, ನೀವ್ ಒಬ್ರೇ ಕೇಳಿಸ್ಕೋಬೇಕಾಗಿತ್ತು. ನಿಮ್ಮ ಹತ್ರ ನಾನು ನಿಮ್ಮ ಮನೆ ಹತ್ರನೇ ಬಂದ್ ಹೇಳಿದ್ ನನ್ನ ಹಾಡ್ನ ಕೇಳಿ ಅಂತ. ಏನ್ ಮಾತಾಡ್ತಿದ್ದೀರಾ? ಈಗ ಮಾತಾಡ್ತಿರೋದು ನಮ್ ತಂಗಿನ ಹತ್ರ ಮಾತಾಡಿ. ಅಮ್ಮ ಮಾತಾಡಮ್ಮ. ಹಲೋ. ಹಲೋ. ಹಾಯ್ ಸರ್. ಹಲೋ. ಹಲೋ ಹೇಳಿ ಸರ್. ಆಕ್ಚುಲಿ ನಾನು ನಿಮ್ಮ ಅಭಿಮಾನಿ, ನಿಮ್ಮ ಸಾಂಗ್.
ನಮ್ಮ ಅಪ್ಪನಿಗೆ ಸ್ವಲ್ಪ ಅವಾಗ ಹಂಗೆ ಸೈಕೋ ತರ ಆಡ್ತಾರೆ. ಏನಪ್ಪ ನಾವು ನಮ್ದೇ 108 ಇರ್ತೀವಿ. ಮತ್ತೆ ಆಕ್ಚುಲಿ ಅವ್ರು ನಿಮ್ಮ ಅಭಿಮಾನಿ ಆಗಿ ಆಕ್ಚುಲಿ ಹಂಗ ಆಗಿರೋದು ಅನ್ಸುತ್ತೆ ಸರ್. ಮಾತಾಡೋದಕ್ಕೆ ಒಂದು ಅತಿರೇಕ ಮೀರ್ ಬಿಡ್ತಾರೆ. ಆಯ್ತಪ್ಪ, ಕ್ಷಮೆ ಇರಲಿ ನನಗೆ, ಆಯ್ತಾ? ನನಗೇನಾಗಿದೆ ಅಂದರೆ ನಿಂತರ ಹಾಡಕ್ಕೆ ಬರಲ್ಲ ಅನ್ನೋದೊಂದು ಮನಸ್ಸಿಗೆ ದುಃಖ ಇದೆ ನನಗೆ. ಅಲ್ಲ, ನನ್ನ ಹಾಡು ಕೇಳಲ್ಲ ಅನ್ನೋದೊಂದು ಮನಸ್ಸಿಗೆ ಬೇಜಾರಿದೆ. ಒಂದು 2-3 ಜನ ಸಿನಿಮಾದವ್ರಿಗೆ ನಾನು ಪ್ರೊಡ್ಯೂಸರ್ಗೆ ಹಾಡು ತೋರಿಸ್ದೆ. ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಅಂದವ್ರು 3 ವರ್ಷ ಆಯಿತು, ಇನ್ನೋರ್ಗೆ ಹೇಳಿಲ್ಲ. ಅದಕ್ಕೆ ನನ್ನ ಹಾಡು ನಾನೇ ಆಡ್ಕೊಂಡು ಯೂಟ್ಯೂಬಲ್ಲಿ ಬಿಡ್ತಾ ಇದ್ದೀನಿ. ಲೈಕ್ಸು 3 ಬರ್ತವೆ, ನಮ್ಮ ಮನೆಯವ್ರದ್ದೊಂದು, ಪಕ್ಕದ ಮನೆಯವ್ರದ್ದೊಂದು. ಒಳ್ಳೇದು ಅಂದರೆ 3 ಜನದ ಬಂದರೆ ನಿಮ್ಗೆ ಒಳ್ಳೇದು, ನನಗೆ ಲೈಕ್ಸು. ಇವಾಗ 3 ಬಂದ್ರೆ ನಾಳೆ 100 ಆಗ್ಬೋದು. ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಇರ್ಬೇಕು ನನಗೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ನೀವು ಎಷ್ಟು ನೋಡಿ ನಾನು ಏನು ಮಾತಾಡಿದ್ರೆ ನೀವು ಸಂತೋಷವಾಗಿ ಮಾತಾಡ್ತೀರಾ ಸರ್. ಒಂದೇ ಒಂದು ಹಾಡು ಲೈನ್ ಹೇಳ್ಬಿಡ್ತೀರಾ? ಡ್ರೈವ್ ಮಾಡ್ತಾ ಇದ್ದೀರಾ? ಸರಿ, ನಾನು ನಿಮ್ಗೆ ನನ್ನ ಡ್ರೈವ್ ಹೇಳ, ಏನು ಡ್ರೈವ್ ಅಂತ. ನಾನು ಲೈಸೆನ್ಸ್ ನಂಬರ್ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಹಲೋ, ನಾನು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ಕುರಿಬಾಂಡ್ ಸುನಿಲ್ ಅಂತ, ನಿಮ್ಮನ್ನ ಕುರಿ ಮಾಡ್ತಾ ಇದ್ವಿ. ಸರ್ ಅಲ್ಲ, ಕೇಳಿಸ್ತಾ ಇದೆಯಾ? ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ನಿಮ್ಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ, ಅಂದ್ರೆ ಕುರಿ ಮಾಡ್ತಾ ಇದ್ದೀವಿ ಫೋನಲ್ಲಿ. ಹೌದು ಸರ್. ನಿಮ್ ಪ್ರಕಾರ ನಾನು ಕುರಿ ಆದ ಇವಾಗ? ಹ್ಞೂ ಸರ್. ಸರ್, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಆ ಹಾಡು ಎಲ್ಲರ ಮನಸ್ಸಿಗೆ ಮುಟ್ಟುವಂತ ಹಾಡು. ಸುಮ್ಮನೆ ನಿಮ್ಗೆ ನಾವು ಒಂದು ಪ್ರೀತಿಯಿಂದ ಒಂದು ಕುರಿ ಮಾಡಿರೋದು ಅಷ್ಟೇ. ಈ ಬರವಣಿಗೆ ಹಿಂಗೆ ಇರಲಿ, ಹಾಡು ಕೂಡ ಹಿಂಗೆ ಇರಲಿ. ಇದೇ ತರ ಹಾಡುಗಳನ್ನ, ಮನಸ್ಸಿಗೆ ತಲುಪುವಂತ ಹಾಡುಗಳನ್ನ ನೀವು ಹಿಂಗೆ ಹಾಡ್ತಾ ಇರಬೇಕು ಕೊನೆವರೆಗೂ. ಆಯ್ತಾ? ಧನ್ಯವಾದಗಳು ಸರ್. ಹಾಂ.